ಧರ್ಮವನ್ನು ಪಾಲಿಸುತ್ತೇವೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ನನ್ನ ಗಾಡಿ ವಾಶ್ ಮಾಡೋದ್ರಿಂದ. ಅದಕ್ಕೆ ವಾಶ್ ಮಾಡಕ್ಕೆ ಕಿಟ್ ಎಲ್ಲ ತಗೊಂಡ್ ಹೋಗ್ತಾ ಇದೀನಿ. ವಾಶ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಇಟ್ಕೋಬೇಕು. ಸರ್ವಿಸ್ ಆಗಿ 2 days ಆಗಿದೆ, ಸೊ ಕ್ಲೀನೇ ಮಾಡಿಲ್ಲ ನನ್ನ ಗಾಡಿನ. ಕ್ಲೀನ್ ಮಾಡ್ಕೊಂಡು ಬನ್ನಿ. Okay, let's go. ಗಾಡಿ ಎಲ್ಲ ವಾಶ್ ಮಾಡಿ ಕಾಲೇಜ್ ರೆಡಿ ಆಗೋಣ ಅಂತ ರೆಡಿ ಆಗಕ್ಕೆ ಹೋಗ್ತಾ ಇದ್ದೆ. ಮೇಲ್ ಬರ್ತಾ ಇದ್ದಂಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ನಮ್ಮ ಆಂಟಿಂಗ್ ಕೇಳೋಣ ಏನ್ ಮಾಡಿದಾರೆ ಆಂಟಿ. ಆಂಟಿ ಏನ್ ಮಾಡಿದೀರಾ ಆಂಟಿ? ಎಂತೆ ಬಾತು ಇನ್ನ ಇವಾಗ ಮಾಡ್ತಾ ಇದೀರಾ? ಇಲ್ಲ ಮಾಡಾಗೋಗಿದೆಯಪ್ಪ. ಓ. ಇದೆ ನೋಡಿ. ಸರಿ ಸರಿ, ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಇವತ್ ಕೂಡ ನಮ್ಮ ಆಂಟಿನ್ ಡ್ರಾಪ್ ಮಾಡ್ಬೇಕು. ಡ್ರಾಪ್ ಮಾಡಿ ಸ್ಕೂಲ್ ಹತ್ರ ಹೋಗೋಣ ಬನ್ನಿ. ಹಂಗೆ ಆಂಟಿನ್ ಕರ್ಕೊಂಡ್ ಹೋಗ್ತಿದ್ದೆ. ಆಂಟಿ ಇವತ್ತೇನೇನ್ ಮಾಡ್ತಾರ ಆಂಟಿ? ಸ್ಕೂಲಲ್ಲಪ್ಪ ನೀನು ಹಾ. 9 ಗಂಟೆಗೆ ಹೋದ್ರೆ ಡ್ರಾಪ್ ಆಯ್ತದೆ. ಹಾ, ಇವಾಗ ಹೋದ್ರೆ 70ವರೆಗೆ ಹೋದ್ರೆ ಡ್ಯಾನ್ಸ್ ಕ್ಲಾಸ್ ಇರ್ತದೆ. ಏನ್ ಆಂಟಿ ಸ್ಪೆಷಲ್? ಸ್ಪೆಷಲ್ ಅಂತಂದ್ರೆ ಕೋರ್ಸ್ ಸಿಗಪ್ಪ. ಓ ಸರಿ ಆಂಟಿ. ಮಕ್ಕಳಿಗೆಲ್ಲ ಡ್ಯಾನ್ಸ್ ಕಲಿಸ್ತಾ ಇದೀವಿ. ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಹಾ, ಕಲಿಸ್ತಾ ಏನೋ ಪ್ರೋಗ್ರಾಮ್ ಮಾಡ್ತಿದಾರಂತೆ ರೀಸೆಂಟ್ ಆಗಿ. ಹೌದು ಓಕೆ ಬನ್ನಿ ನೋಡೋಣ ಇವತ್ತು ಮಕ್ಳು ಏನ್ ಮಾಡ್ತಾವ್ರೆ. ಹೌದು. ನೆನೆ ನೋಡ್ದೆ, ಅವರು ಡ್ರಾಮಾ ಹೇಳ್ಕೊಡ್ತಾ ಇದ್ರು. ಇವತ್ತು ಸರ್ ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಡ್ತಾ ಇದಾರೆ. ಬನ್ನಿ ಅವ್ರನ್ನ ಮೀಟ್ ಆಗೋಣ. ಡೌನ್ ಸೆಟ್ 1 ಇನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸರ್. 3 4 ಸೇ ಮಾತಾ ಧರ್ಮವನ್ನು ಪಾಲಿಸುತ್ತೇವೆ. ಓಕೆ, ಇಷ್ಟೊತ್ತು ಅವ್ರಿಗೆ ಪ್ರೇಯರ್ ತರ ಏನೋ ಹೇಳ್ಕೊಡ್ತಾ ಇದ್ರು. ಸರ್ ಯಾವ ಸಾಂಗ್ ಮಾಡ್ತಾ ಇದೀರಾ ಡ್ಯಾನ್ಸ್? Believer song. ಬೆಲಿಯರ್. ಆಮೇಲೆ ಅವ್ರಿಗಿನ್ನ ಹೇಳ್ಕೊಡೋ ಅಷ್ಟರಲ್ಲಿ ಚಿಕ್ಕ ಮಕ್ಳಿಗೆ ಗೊತ್ತು ಆಲ್ಮೋಸ್ಟ್ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಅವ್ರು ಹೇಳ್ಕೊಡೋದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್. ಆಮೇಲೆ ನೆಕ್ಸ್ಟ್ ಇವ್ರದ್ದು ಪ್ರೋಗ್ರಾಮ್ ಆಗುವಾಗ ಅವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇಲ್ಲಿ ಸ್ಕೂಲ್ ಹತ್ರ ನಮ್ಮ ಆಂಟಿನ್ ಬಿಟ್ಟು ಮಕ್ಕಳನ್ನೆಲ್ಲ ಡ್ಯಾನ್ಸ್ ಆಡ್ತಾ ಇರೋದು ನೋಡಿ ಕಾಲೇಜ್ ಕಡೆ ಹೋಗ್ತಾ ಇದೀನಿ. ಈಗ ತಾನೇ ಕಾಲೇಜ್ ಹತ್ರ ಬಂದೆ. ಇನ್ನ ಜೆರಾಕ್ಸ್ ಏನೋ ಇಸ್ಕೋಬೇಕಂತೆ ನನ್ನ ಫ್ರೆಂಡ್ಗೆ. ಜೆರಾಕ್ಸ್ ಇಸ್ಕೊಂಡು ಕಾಲೇಜ್ ಕಡೆ ಒಳಗ್ ಹೋಗ್ಬೇಕು. ಇವತ್ತಿನ ಪ್ರಾಜೆಕ್ಟ್ ಸಬ್ಮಿಷನ್ ಇದೆಯಂತೆ, ಸಬ್ಮಿಟ್ ಮಾಡಕ್ ಹೋಗ್ತಾ ಇದೀನಿ. ನಾಳೆಗೆಲ್ಲ ಫುಲ್ ಪ್ರಿಪರೇಷನ್ ಮಾಡ್ತಾ ಇದಾರೆ ಮೇಲೆಗಡೆ ರೂಫ್ ಹತ್ರ ಸಿಟ್ಟಕ್ಕೆ. ಸರ್ ಕ್ಲಾಸ್ ಕರೆದಿದ್ರು, ఎందుకೋ ಇಂಪಾರ್ಟೆಂಟ್ ಅಂತ ಹೋದೆ. ಇಂಪಾರ್ಟೆಂಟ್ ಆದ್ಮೇಲೆ ಅಸೈನ್ಮೆಂಟ್ ಇನ್ನ ಸಬ್ಮಿಟ್ ಮಾಡಿಲ್ಲ ನೀನು ಅಂದ್ರು. ಅದಕ್ಕೆ ಇವಾಗ ಕುತ್ಕೊಂಡು ಬರೀತಾ ಇದ್ದೀನಿ ಅಸೈನ್ಮೆಂಟ್ ನ. ಬರ್ದು 1 page ನ ಕೊಡ್ಬೇಕು, ಬರಿಬೇಕು ಬನ್ನಿ. ಆಮೇಲೆ ಕೌನ್ಸಿಲಿಂಗ್ ಮೆಂಬರ್ಸ್ ನಮ್ಮ ಮೀಟಿಂಗ್ ಕರೆಸಿದ್ರು. ಮೀಟಿಂಗ್ ಹೋಗಿದ್ದೆ. ಮೀಟಿಂಗ್ ಅಲ್ಲಿ ಎಥ್ನಿಕ್ ಡೇ ದಿನ ಯಾರ್ಯಾರಿಗೆ ಏನೇನ್ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಮಧ್ಯಾಹ್ನಕ್ಕೆ ಬಂದ್ಬಿಟ್ಟೆ, ಕ್ಲಾಸ್ ಇಲ್ಲ ಅಂತ ಇದಾರೆ ಆಫ್ಟರ್. ನಾನು ಅದಕ್ಕೆ ಮನೆ ಹತ್ರ ಹೋಗ್ಬಿಟ್ಟು ಏನೋ ಕೆಲ್ಸ ಇದೆಯಂತೆ, ಕೆಲ್ಸ ನೋಡೋಣ ನಾನು. ಈಗ ತಾನೆ ಮನೆ ಹತ್ರ ಬಂದೆ. ಊಟ ಮಾಡ್ಕೊಂಡು ಆಮೇಲೆ ವರ್ಕ್ ನೋಡೋಣ ಹೋಗಿ. ಕೆಲ್ಸ ಮುಗೀತು, ಇವಾಗ ಟ್ಯೂಷನ್ ಕಡೆ ಹೋಗ್ಬೇಕಂತೆ. ಏನೋ ಕೆಲ್ಸ ಇದೆ ಅಂತ. ಟ್ಯೂಷನ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಟ್ಬಿಟ್ಟು ನಾವು ಅಕ್ಕಗೆ. ಆಮೇಲೆ ಕಂಪ್ಯೂಟರ್ ಕ್ಲಾಸಿಗೆ ಬಂದೆ. ಹಂಗೆ ಸೆಂಟ್ರಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಪ್ರಾಜೆಕ್ಟ್ ನೆನ್ನೆದು ಇನ್ಕಂಪ್ಲೀಟ್ ಇತ್ತಲ್ವಾ, ಅದನ್ನ ಕಂಪ್ಲೀಟ್ ಮಾಡೋಣ ಇವತ್ತು ಫುಲ್. ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡ್ ಬರ್ತಾ ಇದ್ದೆ, ಹಂಗೆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು. ಮನೆ ಹತ್ರ ರೀಚ್ ಆದೆ, ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡಿದ್ದಾದ್ಮೇಲೆ ಬಟ್ಟೆಗಳೆಲ್ಲ ನಾಳೆ ವಾಶ್ಗೆ ಹಾಕ್ಬೇಕಂತಿತ್ತು. ಅದಕ್ಕೆ ಇವಾಗ ಹಾಕ್ಬಿಡ್ತೀನಿ ವಾಶ್ಗೆ. ಬಟ್ಟೆಗಳಿದಾವೆ, ಬಟ್ಟೆಗಳು ಹಾಕ್ಬೇಕು ವಾಷಿಂಗ್ಗೆ. ಹಾಕೊಂಡು ಹೋಗಿ ಹಾಕೋ ಅಷ್ಟಲ್ಲಿ ನಮ್ಮ ಅಕ್ಕ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಟ್ಯೂಷನ್ ಹತ್ರ ಬಂದ್ರು. ಅದಕ್ಕೆ ಹೋಗ್ತಾ ಇದೀನಿ ಇವಾಗ. ಟ್ಯೂಷನ್ ಬಂದ್ಮೇಲೆ ನಮ್ಮ ಅಕ್ಕ ಏನೋ ಸ್ಯಾರೀಸ್ ದೊಡ್ಡಮ್ಮ ಮನೆಗೆ ಇಟ್ಬಿಟ್ಟು ಊಟ ಮಾಡ್ಕೊಂಡ್ ಬಾ ಅಂದ್ರು. ಸೊ ಇದನ್ನ ಇಟ್ಬಿಟ್ಟು ಹಿಂಗೆ ಊಟ ಮಾಡ್ಕೊಂಡು ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ದೊಡ್ಡಮ್ಮ ಮನೆಗ್ ಬಂದೆ. ದೊಡ್ಡಮ್ಮ ಅಡಿಗೆ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದೀರಾ ದೊಡ್ಡಮ್ಮ? ಏನ್ ಮಾಡ್ತಾ ಇದ್ರ? ಸೊಪ್ಸಾರ್ಗೆ ಮುದ್ದೆ. ನೀವು ರೆಡಿ ಆಗಿ ಸೊಪ್ಸಾರ್ಗೆ ಮುದ್ದೆ ತಿನ್ನಕ್ಕೆ. ಮುದ್ದೆಗೆ ಸೊಪ್ಸಾರು ವಿತ್ ಹಾಗಲಕಾಯಿ ಪಲ್ಯ ಮುಗಿಸ್ಕೊಂಡು ಟ್ಯೂಷನ್ ಹತ್ರ ಹೋಗ್ಬೇಕು. ಮತ್ತೆ ಏನೋ ಸ್ವಲ್ಪ ಕ್ಲೀನಿಂಗ್ ಇದೆ ಟ್ಯೂಷನ್ ಕ್ಲೀನಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಈಗ ತಾನೇ ಜಸ್ಟ್ ಮನೆಗೆ ರೀಚ್ ಆದೆ. ಟ್ಯೂಷನ್ ಅಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕ್ಲೀನಿಂಗ್ ಇದೆಲ್ಲ ಮನೆಗ್ ಬಂದಿದ ತಕ್ಷಣ ಅಂಕಲ್ ಬಿಗ್ ಬಾಸ್ ನೋಡ್ತಾ ಇದ್ರು. ಹಂಗೆ ನಾನು ಸ್ವಲ್ಪ ಕುಸ್ಕೊಂಡು ನೋಡೋಣ ಅಂತ. ಆಮೇಲೆ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ.